ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನಮ್ಮ ಸಂದೀಪ್ ಕಾಂತಿ ಅವರಿಗೆ ಅನಂತ ಅನಂತ ಶರಣಾರ್ಥಿ. ಹಾಗೆ ರವಿ ಪ್ರಿನ್ಸ್ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ಉಮಾದೇವಿ ಬಿದ್ರಿ ಅಮ್ಮನೂ ಬಂದರಮ್ಮ, ತಮಗೂ ಕೂಡ ಶರಣಾರ್ಥಿ. ಹಾಗೆ ಧನು ನಾಯಕ್ ಅವರಿಗೂ ಕೂಡ, ಹಾಗೆ ಫ್ಲವರ್ ಬಾಯ್ ಚಿನ್ನು ಅಂತ ಯಾರೋ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಅನ್ನಪೂರ್ಣ ರುದ್ರಗೌಡರು, ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತಿ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಅನಂತ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಪ್ರಸನ್ನ ಖುಷಿ ಸರ್ ಅವರು ಬಂದಾರ ಅನ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯವನ್ನು ಮತ್ತೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂದ್ಕೊಂಡಿನಿ. ಹಾಗೆ ನಮ್ಮ ಮಾಗೋಣ್ ಬಾಲ್ಕುಂದೆ ಅವರು ಬಂದರು ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಒಂದು ನಿಮಿಷ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂದ್ಕೊಂಡಿನಿ. ಹಾಗೆ ನಮ್ಮ ರೇವಣ ಸಿದ್ದಪ್ಪ ಕೊಳ್ಕಾರ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ಅಂಬರೀಷ್ ಬಂದರವಾಡ ಅವರಿಗೆ, ಕೀರ್ತಿರಾಜ್ ಕುದುರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅನಂತ. ಹಾಗೆ ನಮ್ಮ ರಾಜ್ ರೆಡ್ಡಿ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ನಿರ್ಮಲಾ ಅಕ್ಕ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ನಮ್ಮ ನಿರ್ಮಲಾ ಅವ್ರು ಬಂದರ ಅವರಿಗೂ ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತು ಮತ್ತೆ ನಾನು ನಿನ್ನೆಯ ವಿಷಯವನ್ನು ಒಂದಿಷ್ಟು ಮುಂದುವರಿಸಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ಬಹಳ ಮಹತ್ವದ ವಿಷಯ. ನಾವು ಒಂದು ವೇಳೆ ಕಂಫರ್ಟ್ ಝೋನ್ದೊಳಗೆ ಇದ್ದೀವಿ ಅಂದ್ರೆ ಅದನ್ನು ದಾಟಿ ಹೊರಗೆ ಬಂದಾಗ ಎರಡನೇದು ಕಾಡುವುದು ಯಾವುದು ಅಂದ್ರೆ ಫಿಯರ್ ಝೋನ್ ಅನ್ನುವಂಥದ್ದು, ಅಂದ್ರೆ ಭಯದ ವಾತಾವರಣ, ಭಯದ ವಲಯ ಅನ್ನುವಂಥದ್ದು. ಇದು ಕಡ್ಡಾಯವಾಗಿ ಅದ, ಇದು ಒಬ್ಬರಿಗೆ ಅಂತಿಲ್ಲ. ಯಾವ ರೀತಿ ಆಕರ್ಷಣಾ ಸಿದ್ಧಾಂತ ಅನ್ನುವಂಥದ್ದು ಅಥವಾ ಗುರುತ್ವಾಕರ್ಷಣೆ ಅನ್ನುವಂಥದ್ದು ಭೂಮಿಗಿದೆ ನೋಡ್ರಿ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ಒಂದು ಹಂತವನ್ನ ಮೀರಿ ಇನ್ನೊಂದು ಹಂತದಲ್ಲಿ ಅವನು ಏನಾದ್ರೂ ಬದುಕಬೇಕಾಗ್ಯದ ಅಥವಾ ಏನೋ ಒಂದು ಸಾಧನೆಯನ್ನ ಮಾಡ್ತೀನಿ ಅಂತೇಳಿ ಹೊರಟಾಗ ಅವನು ಈ ಎಲ್ಲಾ ವಲಯವನ್ನ ಮೀರಿ ಹೋಗ್ಲೇಬೇಕು. ಆ ಮೀರಿದಾಗ ಮಾತ್ರ ಅವನು ಏನೋ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಅದ. ಅದಕ್ಕೆ ಗೊತ್ತಿರಲಿ, ಸಾಧಕರು ಸಂತರು ಮಹಾತ್ಮರ ಸಂಖ್ಯೆ ಯಾಕೆ ಕಡಿಮೆ ಆಗಿರ್ತದಂದ್ರೆ ಇದೆಲ್ಲ ಮೀರಿ ಹೋಗೋದು ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ನಾವು ಆ ಸಾಮಾನ್ಯತೆಯನ್ನ ಮೀರಿ ಒಂದಿಷ್ಟು ಮುಂದೆ ಹೋಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾಗಿ ಆ ಮೂರನೇ ಝೋನ್ ಯಾವ್ದು ಬರ್ತದಂದ್ರೆ ಲರ್ನಿಂಗ್ ಝೋನ್, ಅಂದ್ರೆ ಕಲಿಯುವುದು. ನನಗೆ ಏನು ಬೇಕು ಅಥವಾ ಯಾವ ಹಂತದಲ್ಲಿ ನಾನು ಕಲ್ತರ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತೀನಿ ಅನ್ನುವಂಥದ್ದು, ಅಥವಾ ಕಲಿಕೆಯಿಂದಲೇ ಒಳಗಿನ ಭಯ ನಿರ್ಮೂಲನೆ ಆಗಿರ್ತದೆ. ಜ್ಞಾನವನ್ನ ಕಟ್ಟಿಕೊಳ್ಳುವುದರಿಂದನೇ, ಜ್ಞಾನವನ್ನ ಬಿಡಿಸಿ ಹೊರ ಜಗತ್ತಿಗೆ ನೀಡುವುದರಿಂದನೇ ಕಲಿಕೆಯಲ್ಲಿ ಆ ಪ್ರಮಾಣ ಏನಾಗಿರ್ತದೆ ಅಂದ್ರೆ ಜಾಸ್ತಿ ಆಗಿರ್ತದೆ. ಗೊತ್ತಿರಲಿ, ಎಲ್ಲವೂ ಹಂಚಿದಂತೆ ಕಡಿಮೆ ಆಗ್ತಾ ಹೋಗ್ತದೆ. ಊಟ ಆಹಾರ ಸಾಮಗ್ರಿಗಳು ನಾವು ಹಂಚಲಿಕ್ಕೆ ಕಡಿಮೆ ಆಗಿರ್ತದೆ, ಜೊತೆಗೆ ಬಂಗಾರ ಬೇಡಿ ಏನಾದರೂ ಹಂಚೋದಕ್ಕೆ ಉಂತಿದೆವು ಕಡಿಮೆ ಆಗಿರ್ತದೆ. ಹಾಗೆ ಯಾವುದೇ ವಸ್ತುಗಳು ನಾವು ಯಾರಿಗಾದ್ರೂ ಹಂಚಬೇಕಾಗ್ಯದಂದ್ರೆ ಅದೆಲ್ಲನೂ ಕಡಿಮೆ ಆಗಿರ್ತದೆ. ಭೂಮಿ ಸಮೇತ ಕೊಟ್ಟಷ್ಟು ಭೂಮಿ ಸಮೇತ ನಮಗೇನಾಗ್ತದೆ, ನಮ್ಮ ಪಾಲಿನ ಭೂಮಿ ಕಡಿಮೆ ಆಗಿರ್ತದೆ. ಆದ್ರೆ ಯಾವತ್ತೂ ಹಂಚಿದಷ್ಟು ಜಾಸ್ತಿ ಆಗೋದು ಯಾವುದಾದ್ರೂ ಇದನ್ನ ನಾನು ಕಲ್ತಿದ್ದು 15ನೇ ವರ್ಷಿಗೆ, ನಾನು 9ನೇ ಕ್ಲಾಸಿಗೆ ಇದ್ದಾಗ ನಮ್ಮ ಸರ್ ಒಬ್ಬರು ಹೇಳಿದ್ದು, ಹಂಚಿದಷ್ಟು ಜಾಸ್ತಿ ಆಗೋದು ಯಾವುದು ಅಂದ್ರೆ ಜ್ಞಾನ ಅನ್ನುವಂಥದ್ದು. ಹಾಗಾದ್ರೆ ನಾವು ಕಲಿಬೇಕಾಗಿರುವಂಥದ್ದು ಯಾವುದು ಅಂದ್ರೆ ಜ್ಞಾನ ಅನ್ನುವಂಥದ್ದು ಕಲಿಬೇಕು. ಹಾಗಾದ್ರೆ ಕಲಿಕೆಯಲ್ಲಿ ನಮಗಾಗುವಂತಹ ಎಡವಟ್ಟು ಅಥವಾ ನಾವು ಕಲಿಯೋದಕ್ಕೆ ಹೇಗೆ ಸಾಧ್ಯ ಅದ? ನಿಮ್ಗೆ ಅನಿಸ್ಬೋದು ಕಲಿಯೋದು ಅಷ್ಟೇನು ಈಸಿ ಅದ ಏನು ಅಂತೇಳಿ. ನಾವು 2 ಪ್ರಕಾರದಿಂದ ಕಲಿಬಹುದು. ಒಂದು, ಸಂಪೂರ್ಣವಾಗಿ ಆಸಕ್ತಿ ಇದ್ದವರು ಕಲಿಬಹುದು. ಎರಡನೇವರು ಅವಶ್ಯಕತೆ ಇದ್ದವರು ಕಲಿಬಹುದು. ಆದ್ರೆ ಒಂದು ನೆನ್ಪಿಟ್ಕೋರಿ, ಆಸಕ್ತಿಯಿಂದ ಕಲಿಯೋರು ಇರ್ತಾರೆ ನೋಡ್ರಿ, ಬಹಳ ವೇಗವಾಗಿ ಕಲಿತಾರೆ, ಅಷ್ಟೇ ಆನಂದದಿಂದ ಕಲಿತಾರೆ, ಬಹಳ ಖುಷಿಯಾಗಿ ಕಲಿತಾರೆ. ಅವ್ರಿಗೆ ಏನು ಟೆನ್ಷನ್ ಇರೋದಿಲ್ಲ. ಮತ್ತು ಅದಕ್ಕೆ ಎಷ್ಟು ಸಮಯ ಕೊಟ್ಟಿರ್ತಾರೆ ನೋಡ್ರಿ, ಅಷ್ಟೇ ಸಮಯಕ್ಕೆ ಅವ್ರು ಇನ್ನೊಂದಿಷ್ಟು ಕಲಿಯೋದಕ್ಕೆ ಸಾಧ್ಯ ಆಗಿರ್ತದೆ. ಒಂದನೇ ಕಲಿಕೆ. ಎರಡನೇದು, ಅವಶ್ಯಕತೆಗಾಗಿ ಯಾರು ಕಲಿತೀವಿ ನೋಡ್ರಿ ಅವ್ರಿಗೆ ಅದು ಅನಿವಾರ್ಯ ಆಗಿ ಬಿಡ್ತದೆ. ಈ ಎಲ್ಲಿ ಅನಿವಾರ್ಯವಾಗಿ ನಾವು ಕಲಿತೀವಿ ನೋಡ್ರಿ ಅಲ್ಲಿ ನಮಗೆ ನೆನಪಿರೋದಿಲ್ಲ ಅಥವಾ ಕಲಿಕೆ ಗಟ್ಟಿ ಆಗೋದಿಲ್ಲ. ಇಲ್ಲಿ ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೂಲ ಉದ್ದೇಶ ನಮ್ದು ಏನಿರ್ತದಂದ್ರೆ ಕಲಿಕೆಯನ್ನ ಗಟ್ಟಿಗೊಳಿಸ್ಬೇಕು ಮಗುವಿನ ಹತ್ರ. ನಾನು ಮಗುವಿಗೆ ಒಂದೇ ದಿವಸಕ್ಕೆ 10 ಅಕ್ಷರಗಳನ್ನ ಕಲಿಸೀನಿ, ಅದು ಇಂಪಾರ್ಟೆಂಟ್ ಇಲ್ಲ. ಆ 10 ಅಕ್ಷರದಲ್ಲಿ ಮಗು ಎಷ್ಟು ಮನಸ್ಸಿನೊಳಗೆ ಇಟ್ಕೊಂಡದ, ಎಷ್ಟು ಆಸಕ್ತಿಯಿಂದ ಕಲ್ತದ, ಎಷ್ಟು ಆಸಕ್ತಿಯಿಂದ ಕಲಿತು ಅದು ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಇದೆ ನೋಡ್ರಿ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿಯೂ ಸಮೇತ ಕಲಿಕೆ ಅನ್ನುವಂಥದ್ದು ಗಟ್ಟಿಗೊಳಿಸ್ಬೇಕು ನಮ್ಮ ಹತ್ರ.
ನಿಮ್ಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನನ್ನ ಸಮಸ್ಯೆ ಹೇಳ್ತೀನಿ ನಿಮ್ಗೆ. ನಾನು ಜನ್ಮತಃ ಕನ್ನಡತಿ. ಕನ್ನಡ ಅಂದ್ರೆ ನನ್ನ ಜೀವ ಉಸಿರು, ಏನು ಬೇಕದೆಲ್ಲ ಯಾವುದೂ ಪದ ತಗೋರಿ. ನಂಗೆ ಕನ್ನಡ ಅಂದ್ರೆ ಭಾಳ ಇಷ್ಟ. ಹಂಗಂತ ಹಿಂದಿ ಬರಲ್ಲ ಅಂತ ಹಿಂದಿನೂ ಫುಲ್ ಪರ್ಫೆಕ್ಟ್ ಮಾತಾಡ್ತೀನಿ. ಹಿಂದಿ ಯಾವುದು ಬಿಡ್ಲಾರ್ದಂಗೆ ಮಾತಾಡ್ತೀನಿ. ಮರಾಠಿನೂ ನನಗೆ ಪೂರ್ತಿ ಬರ್ತದೆ. ಅದು ಈಗೀಗ ಸ್ವಲ್ಪ ರೂಢಿ ತಪ್ಪಿದಕ್ಕಾಗಿ ಮರಾಠಿ ನನಗೆ ಸುಧಾರಿಸೋದಿಲ್ಲ. ತೆಲುಗು ಎಲ್ಲನೂ ತಿಳಿತದೆ ನನಗೆ. ತೆಲುಗು ಮಾತಾಡೋ ಸ್ವಲ್ಪ ದಿಕ್ಕತ್ತಾಗಿರ್ತದೆ, ಆದರೂ ತೆಲುಗು ನನಗೆ ತಿಳಿದಿರ್ತದೆ. ಆದ್ರೆ ಕನ್ನಡವನ್ನು ನಾನು ಉದ್ದೇಶಪೂರ್ವಕವಾಗಿ ಮಾತಾಡ್ತೀನಿ. ಯಾರಾದರೂ ಹಿಂದಿ ಮಾತಾಡೋರು ಸಿಕ್ಕರೂ ನಾನು ಅಲ್ಲಿ ಕನ್ನಡ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕನ್ನಡ ಅಂದ್ರೆ ನನಗೆ ಅಷ್ಟೊಂದು ಅಪರೂಪ, ಭಾಳ ಜೀವ ನಂದು. ಅದರಲ್ಲಿ ನನ್ನ ಬೀದರ್ ಕನ್ನಡ ಅಂದು ಮತ್ತಿಷ್ಟು ನನ್ನ ಜೀವ, ಮತ್ತಿಷ್ಟು ನನ್ನ ಉಸಿರಿದ್ದಂಗೆ. ಅದು ಬದುಕಿನಲ್ಲಿ ಜೀವನದಲ್ಲಿ ಒಂದು ತಿರುವು ಅಂತ ಬಂತು. ಎಲ್ಲನೂ ಚಾಲೆಂಜಸ್ ಫೇಸ್ ಮಾಡಬೇಕಾಗ್ತದೆ. ಏನು ಬಂತು ಅಂದ್ರೆ PhD ಒಳಗೆ 2 ಪೇಪರು ಇಂಗ್ಲೀಷ್ ಕಡ್ಡಾಯವಾಗಿ ಬರೀಲೇಬೇಕು ನಾನು. ಈಗ ಅಲ್ಲಿ ಬಂತು ನನಗೆ ಸಮಸ್ಯೆ. ಏನು ಅಂದ್ರೆ ಇಂಗ್ಲೀಷು ನನಗೆ ಆಗೋದಿಲ್ಲ. ಗಣಿತ ಇಂಗ್ಲೀಷ್ ಅಂದ್ರೆ ನನಗೆ ಭಾಳ ಕಬ್ಬಿಣದ ಕಡಲೆ ಅಂತೀವಿ ನೋಡ್ರಿ, ಆ ಪ್ರಕಾರ ನನ್ನ ಮೈಂಡ್ ಸೆಟ್. ನನಗೆ ಇಂಗ್ಲೀಷು ಗಣಿತ ಎರಡು ಅಂದ್ರೆ ಇವತ್ತು ಇಂಗ್ಲೀಷ್ ಹಂಗೆ ಅನ್ಸೋದಿಲ್ಲ. ಆದ್ರೆ ಒಂದು ಟೈಮಿಗೆ ಇಂಗ್ಲೀಷ್ ಅಂದ್ರೆ ಭಾಳ ಕಷ್ಟ. ಗಣಿತ ಅಂದ್ರೆ ಇವತ್ತಿಗೂ ಕಷ್ಟ. ನನಗೆ ಭಾಳ ಸಲ ಅನ್ಸೋದು ಏನು ಅಂದ್ರೆ ಈ ಕೂಡ್ಸೋದು ಕಾಳೇದು ಗುಣಾಕಾರ ಭಾಗಾಕಾರ ಇವು 4 ಬಿಟ್ಟರೆ ಜೀವನದಾಗ ಬೇರೆ ಲೆಕ್ಕ ಎಲ್ಲೂ ಕೆಲ್ಸಕ್ಕೆ ಬರಲ್ಲ ಅಂತ ನಾನು ಅನ್ಕೊಂಡೀನಿ. ನೀವು ನೋಡಿರ್ಬೇಕಾದ್ರೆ 90% ಬದುಕಿಗೆ ಇವು 4 ಪ್ರಕಾರದ ಲೆಕ್ಕ ಅಷ್ಟೇ ಬೇಕಾಗಿರ್ತಾವ. ಉಳಿದಿದ್ದು ಯಾವುದು ಬರೋದೇ ಇಲ್ಲ. ಆದರೂ ಉಳಿದಿದ್ದೆಲ್ಲ ಕಲ್ತಿರ್ತೀವೋ, ಎಲ್ಲಿ ಯೂಸ್ ಆಯ್ತಾವಂತೂ ನನಗಂತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಾಗಿಲ್ಲ. ಆದರೂ ಕಲಿಬೇಕಾಗಿರ್ತದೆ ಅನಿವಾರ್ಯವಾಗಿ. ಕಲ್ತಿದ್ದು ಅದಕ್ಕೆ ಅಲ್ಲಿ ಅಂಕಗಳು ಗಳಿಸೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ. ಅದೇ ನಾವು ಆಸಕ್ತಿಯಿಂದ ಕಲಿತೀವಿ ನೋಡ್ರಿ, ಅಲ್ಲಿ ಸಾಕಷ್ಟು ಅಂಕಗಳು ಗಳಿಸ್ತೀವಿ. ಆಮೇಲೆ ಆತ್ಮತೃಪ್ತಿಯಿಂದ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಆತ್ಮತೃಪ್ತಿಯಿಂದ ಹೇಳೋದಕ್ಕೆ. ಇವತ್ತು ನಾನು ನಿಮ್ಮ ಮುಂದೆ ಕೂಡ್ತೀನಿ, ಇದು ನನಗೆ ಅನಿವಾರ್ಯ ಇಲ್ಲ. ಅದು ಟೈಮ್ ಮ್ಯಾನೇಜ್ಮೆಂಟ್ ಅದ ನೋಡ್ರಿ, ಇದು ನಂದು ಅನಿವಾರ್ಯ ಅದ. 6 ಗಂಟೆಗೆ ಕೂಡ್ಬೇಕು ನಿಮಗೆ ಅಂದ್ರೆ ಅದು ನನಗೆ ಅನಿವಾರ್ಯ ಅನಿಸ್ಬಿಡ್ತು ಭಾಳಷ್ಟು ಸಲ. ಅಯ್ಯೋ ಶಿವನೇ 6 ಗಂಟೆ ಆಗ್ಲತ್ತಲ್ಲ ಅಂತ. ಅದು ನಾನು ಇದು ಮಾತಾಡಬೇಕು ಅಂತ ಹೇಳಿ ಅಂತೀನಿ ನೋಡ್ರಿ. ಇದು ಮಾತಾಡುವಿಕೆ ಅನ್ನುವಂಥದ್ದು, ನನ್ನ ಭಾವನೆಗಳನ್ನು ಹೊರಗೆ ಹಾಕೋದಿದೆ ನೋಡ್ರಿ, ಅದು ನನಗೆ ಆಸಕ್ತಿ. ಹಾಗಾಗಿ ಆಸಕ್ತಿ ಇರುವ ವ್ಯಕ್ತಿ ಇರ್ತಾನೆ ನೋಡ್ರಿ, ಅವನು ಒಂದಲ್ಲ ಒಂದು ರೀತಿಯ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿರ್ತಾನೆ. ಹಾಗಾಗಿ ನಾವು ಲರ್ನಿಂಗ್ ಮೋಡ್ನೊಳಗೆ ಏನಾದರೂ ಬರಬೇಕು ಅಂದ್ರೆ ಆಸಕ್ತಿಯಿಂದ ಕಲಿಯೋದಕ್ಕೆ ಪ್ರಾರಂಭ ಮಾಡಬೇಕು. ಈಗ ಆಸಕ್ತಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಪ್ರತಿಯೊಬ್ಬರಲ್ಲೂ ಸಮೇತ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ನೋಡ್ರಿ. ಏನು ಅಂದ್ರೆ ಈ ಜಗತ್ತಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗುನೂ ಸಮೇತ, ಪ್ರತಿಯೊಂದು ಮಗುನ ಏನಾಗಿರ್ತದೆ ಅಂದ್ರೆ ವಿಶ್ವಮಾನವನಾಗಿರ್ತದೆ. ಆ ವಿಶ್ವಮಾನವನನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಪ ಮಾನವನನ್ನಾಗಿ ಮಾಡ್ತೀವಿ. ಬೆಳಿತಾ ಮಗುವಿಗೆ ಜಾತಿ, ಧರ್ಮ, ಕುಲ, ಗೋತ್ರ, ಪ್ರದೇಶ, ಭಾಷೆ, ವೇಷ, ಭೂಷಣ ಎಲ್ಲಾನು ಚೇಂಜ್ ಮಾಡಿ ಅದಕ್ಕೆ ಅಲ್ಪ ಮಾನವನನ್ನಾಗಿ ನಾವು ಮಾಡ್ತೀವಿ, ಕುಟುಂಬದವರು, ಸಮಾಜದವರು ಸೇರಿ. ಆದ್ರೆ ಶಿಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಅಲ್ಪ ಮಾನವನನ್ನ ಮತ್ತೆ ವಿಶ್ವಮಾನವನನ್ನಾಗಿ ಮಾಡೋದೇ ನಿಜವಾದ ಶಿಕ್ಷಣ ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾವು ಕಲಿಬೇಕಾಗಿರುವಂಥದ್ದು ಏನು ಅಂದ್ರೆ ನಾನು ವಿಶ್ವಮಾನವನಾಗಬೇಕು ಅನ್ನುವಂಥದ್ದು ಮೊಟ್ಟ ಮೊದಲು ನಾವು ಕಲಿಬೇಕು. ಹಾಗೆ ಮತ್ತು ಒಂದು ಸತ್ಯವನ್ನ ಹೇಳ್ತೀನಿ, ಕಲಿಯದ ಹೊರತಾಗಿ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಯಾವುದೇ ಎಲ್ಲಿ ಎಂತಹ ದೊಡ್ಡ ಹುದ್ದೆ ಎಲ್ಲೂ ಸಮೇತ ಒಂದು CO ಆಗಿ ಏನು ಡ್ಯೂಟಿ ಮಾಡಿರ್ತಾರೆ, ಯಾವುದೇ ಒಂದು ದೊಡ್ಡ ಒಂದು ಸಂಸ್ಥೆಯನ್ನ ಅವ್ರು ನಡೆಸ್ತಾ ಇದ್ದಾರೆ, ಎಲ್ಲ ಏನ್ ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಮೂಲದಲ್ಲಿ ಅವ್ರು ಅದನ್ನ ಕಲ್ತಿರ್ತಾರೆ. ಜನ್ಮತಃ ಬರೋದಿಲ್ಲ, ಅದ್ರ ಜನ್ಮತಃ ಆಸಕ್ತಿ ಬಂದಿರ್ತದೆ. ಆಸಕ್ತಿಗೂ ಮತ್ತು ಕಲಿಕೆಗೂ ಒಂದಿಷ್ಟು ವ್ಯತ್ಯಾಸ ಎಲ್ಲಿ ಅಂದ್ರೆ ಕೆಲವೊಂದು ಏನಿರ್ತಾವ ನೋಡ್ರಿ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಆಸಕ್ತಿ ಇದ್ದಿರ್ತದೆ. ಕೆಲವರಿಗೆ ಸೈನ್ಸ್ ಬಗ್ಗೆ ಬಹಳ ಆಸಕ್ತಿ ಇರ್ತದೆ. ನೀವು ಏನಾದ್ರೂ ಒಂದು ಲ್ಯಾಬಿನೊಳಗೆ ಒಯ್ದು ಬಿಡ್ರಿ, ಅವ್ರಿಗೆ ದೇವ್ರ ಗುಡಿಯೊಳಗೆ ಬಿಟ್ಟರು ಸಮೇತ ಅಷ್ಟು ಖುಷಿ ಆಗೋದಿಲ್ಲ, ಅಷ್ಟೊಂದು ಖುಷಿ ಆಗಿರ್ತಾರೆ. ಅಲ್ಲಿರುವಂತಹ ಎಲ್ಲಾ ಕೆಮಿಕಲ್ಸ್ ಇರ್ತಾವ ನೋಡ್ರಿ, ಅವ್ರಿಗೆ ಒಂದೊಂದು ರೀತಿಯ ಬಹಳ ಅದ್ಭುತವಾದ ಅನುಭವವನ್ನ ಕೊಟ್ಟಿರ್ತಾವ. ಆದ್ರೆ ನಮ್ಮಂತವ್ರಿಗೆ ಆರ್ಟ್ಸ್ದವ್ರಿಗೆ ಒಯ್ದು ತೋರಿಸ್ರಿ, ಅದು ಎಲ್ಲ ಏನ ಗ್ಲಾಸ್ನಾಗ ಹಾಕಿಟ್ಟಾರ, ಅದು ಬಿದ್ರೆ ಏನಾಗ್ಬೇಕಿದು, ಈ ಬಿದ್ರೆ ಆಮೇಲೆ ಬೆಂಕಿ ಜೊತೆಗೆಲ್ಲ ಮಾಡ್ಬೇಕಾದ್ರ ಜೊತೆ ಪ್ರಯೋಗ, ನಾವು ಭಯ ಪಟ್ಬಿಡ್ತೀವಿ. ಆದ್ರೆ ಅವ್ರಿಗೆ ಅದನ್ನ ಏನಾಗಿರ್ತದೆ, ಆಸಕ್ತಿ ಆಗಿರ್ತದೆ. ಆದ್ರೆ ಅವ್ರಿಗೆ ಏನಾದ್ರೂ ಈ ಕಡೆ ಸಮಾಜ ವಿಜ್ಞಾನಕ್ಕೆ, ಕನ್ನಡಕ್ಕೆ ಏನಾದ್ರೂ ಬಂದ್ರಂತ ತಿಳ್ಕೊರಿ, ಇವೆಲ್ಲ ನಮ್ ಕಾಗಕ್ಕ ಗುಬ್ಬಕ್ಕನ ಕಥೆಗಳು, ಇತಿಹಾಸದ ಕಥೆಗಳವ ನೋಡ್ರಿ, ಅದೆಲ್ಲ ಅವ್ರಿಗೆ ಬಹಳ ಬೇಸರ ಅನಿಸಿರ್ತದೆ. ಕಾರಣ ಏನು ಅಂದ್ರೆ ಆಸಕ್ತಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಜನ್ಮತಃ ಒಂದು ವಿಷಯದ ಆಸಕ್ತಿ ಬಂದಿರ್ತದೆ. ಅದಕ್ಕೆ ಹೇಳ್ದೆ ನೋಡ್ರಿ, 64 ಪ್ರಕಾರದ ವಿದ್ಯೆಗಳಿವೆ. ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಒಂದು ವಿದ್ಯೆ ಕರಗತ ಆಗೇ ಆಗಿರ್ತದೆ. ಆದ್ರೆ ನಾವು ಅದನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಅಥವಾ ಅದನ್ನ ಇನ್ನೂ ಹೆಚ್ಚಿಗೆ ಕಲಿಬೇಕು, ಅದರಿಂದ ಇನ್ನೊಂದು ಹೆಚ್ಚಿಗೆ ನಾನು ಇನ್ನೊಬ್ಬರಿಗೆ ಕಲಿಸೋದಕ್ಕೆ ಸಾಧ್ಯ ಆಗಿರ್ತದೆ. ಇವತ್ತು ನೋಡ್ರಿ ವೇದಗಳು ನಮ್ಮ ಜಗತ್ತಿನ ಬಹಳ ಅದ್ಭುತವಾದಂತಹ ಒಂದು ಬರವಣಿಗೆ ವೇದಗಳು. ಆದ್ರೆ ಇವತ್ತು ನಮಗೆ ಲಭ್ಯವಿಲ್ಲ. ಯಾಕೆ ಲಭ್ಯ ಇಲ್ಲ ಅಂದ್ರೆ ವೇದಗಳು ಬಾಯಿಂದ ಬಾಯಿಗೆ ಏನ್ ಬಂದಿವೆ ನೋಡ್ರಿ, ಒಂದು ಹಂತಕ್ಕೆ ಅಷ್ಟೇ ಮಾತ್ರ ಉಳ್ಕೊಂಡಿವೆ, ಅದು ಸಾರ್ವಜನಿಕವಾಗಿ ಬಂದಿಲ್ಲ. ಯಾಕಂದ್ರೆ ಅದರ ಬಗ್ಗೆ ಕಲಿಯೋದಕ್ಕೆ ಆಸಕ್ತಿ ಇರುವವರು ಕಲಿಸುವುದಕ್ಕೆ ಆಸಕ್ತಿಯನ್ನ ತೋರಿಸಿಲ್ಲ. ಇದು ಒಂದು ಮೂಲ ಕಾರಣ. ಹಾಗಾಗೂ ಸಮೇತ ಸಾಕಷ್ಟು ಜ್ಞಾನ ಏನಾಗ್ಯದಂದ್ರೆ ಕಣ್ಮರೆ ಆಗಿರುವಂಥದ್ದು ಇದೆ ನಮ್ಮ ದೇಶದೊಳಗ.
ಆದ್ರೆ ಈಗಲಾದರೂ ನಮ್ಮ ಹತ್ರ ಏನಾದರೂ ಒಂದು ಜ್ಞಾನ ಇದೆ ಅಂದ್ರೆ ನಾವು ಹೊರಗೆ ಹಾಕುವಾಗ ಸಮಸ್ಯೆಗಳು ಬಂದಿರ್ತಾವೆ. ಜನ ಏನೋ ಮಾಡ್ತಾರೆ, ಏನೋ ಹೇಳಿರ್ತಾರೆ. ಇಲ್ಲಿ ಸಂಗಮೇಶ್ವರ್ ಹಾಕ್ಯಾರ ನೋಡ್ರಿ, ಮನಸ್ಸು ಮಾಡ್ಬೇಕಂತ. ನಾವು ಮನಸ್ಸು ಮಾಡ್ಬೇಕಾಗ್ತದೆ. ಕಲಿಸ್ಬೇಕಂದ್ರೂ ಸಮೇತ ಮನಸ್ಸು ಮಾಡ್ಬೇಕಾಗ್ತದೆ. ಜೊತೆಗೆ ನಾವು ಏನು ಕಲಿತೀವಿ ಅನ್ನುವಂಥದ್ದು ಸಮೇತ ಬಹಳಷ್ಟು ಮುಖ್ಯ. ಹಾಗೆ ನಿಮಗೆ ಹೇಳ್ತೀನಿ, ಪ್ರತಿಯೊಂದು ನಮ್ಮ ಸ್ವಭಾವಗಳು ಇವತ್ತೇನು ನಿರ್ಮಾಣವಾಗಿದೆ ನೋಡ್ರಿ, ಆ ನಿರ್ಮಾಣವಾಗಿರುವಂಥ ಸ್ವಭಾವದ ಹಿಂದೆ ಇರುವುದು ಯಾವುದು ಅಂದ್ರೆ ಒಂದು ಕಲಿಯುವಿಕೆ. ಹಾಗೆ ಇಲ್ಲೂ ಒಂದು ದೃಷ್ಟಾಂತದ ಮೂಲಕ ಇದನ್ನ ಇನ್ನೊಂದಿಷ್ಟು ಗಟ್ಟಿಗೊಳಿಸ್ಬೇಕು ಅನ್ಕೊಂಡಿನಿ. ನಿಮಗೆ ಗೊತ್ತಿರಲಿ, ಜಿಂಕೆ ಏನು ಮಾಡಿರ್ತದಂದ್ರೆ ತನ್ನ ಮರಿಯನ್ನ ಜನ್ಮ ಕೊಟ್ಟಿರ್ತದೆ. ಜಿಂಕೆ ಜನ್ಮ ಕೊಟ್ಟ ತಕ್ಷಣಕ್ಕೆ ಅದು ಮರಿ ಏನ್ ಮಾಡ್ತದಂದ್ರೆ ಭೂಮಿಗೆ ಬಂದಿರ್ತದೆ. ಜಿಂಕೆ ಮರಿ ಭೂಮಿಗೆ ಬಂದ ಮೇಲೆ ಅದು ಏನ್ ಮಾಡ್ತದಂದ್ರೆ ಸಾವಕಾಶವಾಗಿ ಸಂಭಾಳಿಸ್ಕೊಂಡು ಆ ಮರಿ ಎದ್ದು ನಿಂದಿರ್ತದೆ. ನಿಮ್ಗೆ ಗೊತ್ತಿರಲಿ, ಜಗತ್ತಿನ 84 ಲಕ್ಷ ಯೋನಿಗಳಲ್ಲಿ ಜನಿಸಿರುವಂತಹ ಎಲ್ಲ ಸಕಲ ಜೀವರಾಶಿಗಳು ಸಮೇತ ಜನಿಸಿದ 3 ರಿಂದ 4 ನಿಮಿಷದ ಒಳಗಾಗಿ ಎದ್ದು ನಿಲ್ತಾವ. ಈ ಮನುಷ್ಯ ಮಾತ್ರ 100 ವರ್ಷ ಆದ್ರೂ ಎದ್ದು ನಿಲ್ಲೋದಿಲ್ಲ. ಇವನು ಮತ್ತೆ ಬೀಳ್ತಾನೆ ಇರ್ತಾನೆ, ಮತ್ತೆ ಇನ್ನೊಬ್ರು ಹಿಡಿತಾನೆ ಇರ್ಬೇಕಾಯ್ತು. ಮನುಷ್ಯ ಒಬ್ಬನೇ ಮಾತ್ರ ಇದ್ದಾನೆ. ಸುಮಾರು ಅವನಿಗೆ ಎದ್ದು ನಿಲ್ಬೇಕಂದ್ರೂ 1 ವರ್ಷ ಟೈಮ್ ತಗೋತಾನವ. ಆದ್ರೆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು ನೋಡ್ರಿ 10-15 ನಿಮಿಷಕ್ಕೆ ಹಿಂಗ್ ರೆಕ್ಕೆ ಬಿಡಲಕ್ಕೆ ಸ್ಟಾರ್ಟ್ ಮಾಡಿರ್ತಾವ. ನೀವು ಕೋಳಿ ಮರಿಗಳಿಗೆ ಏನಾದ್ರು ನೋಡಿ ಸ್ವಲ್ಪ ವೇಟ್ ಮಾಡ್ರಿ, ಸ್ವಲ್ಪ ಅದು ಮರಿ ಎಲ್ಲ ಹೊರಗೆ ಬಂದಿರ್ತಾವ ನೋಡ್ರಿ. ಆ ತಾಯಿ ಜೊತೆಗೆ ಹಿಂದೆ ಹಿಂಬಾಲಿಸ್ಕೊಂಡು ಹೋಗಿರ್ತಾವ. ಆ ತಾಯಿಯನ್ನ ಅನುಕರಣೆ ಮಾಡಿರ್ತಾವ. ಆ ತಾಯಿ ಏನ್ ಮಾಡ್ತದ ಎಲ್ಲ ಕೆದ್ರೋಗ್ ಸ್ಟಾರ್ಟ್ ಮಾಡಿರ್ತಾವ. ಇವು ಮರಿಗಳು ಏನ್ ಮಾಡ್ತಾವ, ತಾನು ಸಮೇತ ಸಣ್ಣದಾಗಿ ಏನ್ ಮಾಡ್ತಾವ ಅಂದ್ರೆ ಕೆದ್ರೋಕೆ ಸ್ಟಾರ್ಟ್ ಮಾಡಿರ್ತಾವ. ಹಾಗಾಗೂ ಸಮೇತ ಇಲ್ಲಿ ಏನಾಗಿರ್ತದಂದ್ರ ಕಲಿಯುವುದು ತಾಯಿಯಿಂದ ಕಲಿತಾರ. ಕಲಿಕೆ ನಮ್ದು ಎಲ್ಲಿಂದ ಪ್ರಾರಂಭ ಆಗಿರ್ತದಂದ್ರ ತಾಯಿಯಿಂದ ಪ್ರಾರಂಭ ಆಗಿರ್ತದ. ಹಾಗೆ ಇಲ್ಲಿ ಆ ಜಿಂಕೆ ಏನ್ ಮಾಡಿರ್ತದಂದ್ರ ತನ್ನ ಮಗು ಭೂಮಿ ಮೇಲೆ ಬಂದ ತಕ್ಷಣ 5-10 ನಿಮಿಷದಲ್ಲಿ ಆ ಮಗು ಏನ್ ಮಾಡ್ತದಂದ್ರ ಸಂಭಾಳಿಸ್ಕೊಂಡು ಎದ್ದು ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತದ. ಆ ಎದ್ದು ನಿಲ್ಲುವಾಗ ತಾಯಿ ಜಿಂಕೆ ಏನ್ ಮಾಡ್ತದಂದ್ರ ಅದನ್ನ ಮತ್ತೆ ಬಹಳ ಎತ್ತರಕ್ಕೆ ಎತ್ತಿ ಕೆಳಗೆ ಬೀಡ್ತದ. ಎತ್ತಿ ಬೀಟ್ ಹಾಕ್ತದ ಕೂಸಿಗೆ ಬೀಟ್ ಹಾಕ್ಮೇಲೆ ಅದು ಮತ್ತೆ ನಡಗೋದಕ್ಕೆ ಸ್ಟಾರ್ಟ್ ಮಾಡಿರ್ತದೆ. ಹೀಗೆ ತಾನೇ ಅದು ಭೂಮಿ ಮೇಲೆ ಬಂದಿದ್ದು. ಅದಕ್ಕೆ ಜಗತ್ತಕ್ಕೂ ಇಲ್ಲ, ಏನೂ ಗೊತ್ತೇ ಇಲ್ಲ. ಅದು ಹೊಸ ವಾತಾವರಣಕ್ಕೆ ಬಂದಿರ್ತದ. ಸಂಭಾಳಿಸಿಕೊಂಡು ಇನ್ನೇನು ಎದ್ದು ನಿಲ್ಬೇಕು ಅಂದಾಗ ಮತ್ತೆ ತಾಯಿ ಅದಕ್ಕೆ ಬೀಟ್ ಹಾಕ್ತದ, ನೆಲಕ್ಕೆ ಬಡದು ಬಿಡ್ತದ. ಅದಕ್ಕೆ ಮತ್ತೆ ಸ್ವಲ್ಪ ಸಂಭಾಳಿಸಿಕೊಂಡು ಏನ್ ಮಾಡ್ತದಂದ್ರ ಮತ್ತೆ ಎದ್ದು ನಿಲ್ತದ. ಅದು ಎಷ್ಟು ಸಲ ಎದ್ದು ನಿಲ್ತದ ಅಷ್ಟು ಸಲ ತಾಯಿ ಏನ್ ಮಾಡ್ತದಂದ್ರೆ ನೆಲಕ್ಕೆ ಬೀಳ್ತದ. ಯಾಕೆ ಬೀಳ್ತದಂದ್ರೆ ಅದು ಸ್ಟ್ರಾಂಗ್ ಆಗಲಿ ಅನ್ನುವಂಥ ಉದ್ದೇಶ. ಹಂಗಾಗಿ ಏನಾಗ್ತದಂದ್ರೆ 1 ತಾಸು 2 ತಾಸು 3 ತಾಸು ಅದೇ ಪ್ರಕ್ರಿಯೆ ನಡೀತದ ಎರಡರ ನಡು, ತಾಯಿ ಮತ್ತು ಮಗುವಿನ ನಡು. ಆಮೇಲೆ ಒಂದಿಷ್ಟು ಗಂಟೆಗಳ ನಂತರ ಆ ಮಗು ಸ್ಟ್ಯಾಂಡ್ ಆಗ್ತದೆ. ಹೆಂಗೆ ಸ್ಟ್ಯಾಂಡ್ ಆಗ್ತದಂದ್ರೆ ತಾಯಿ ಏನಾದ್ರೂ ಹೊಡೆಯೋದಕ್ಕೆ ಬಂದಿರ್ತದ, ಅವಾಗ ಓಡಕ್ ಸ್ಟಾರ್ಟ್ ಮಾಡ್ತದ ಮಗು. ಅಲ್ಲಿ ತನಕ ಬಿಡೋದಿಲ್ಲ ತಾಯಿ. ಅದು ಎಂತ ಕಲಿಕೆ ಇರ್ತದೆ ಯೋಚನೆ ಮಾಡ್ರಿ. ಒಂದ್ ವೇಳೆ ತಾಯಿ ಹಂಗೆ ಕಲಿಸಿಲ್ಲ ಅಂದ್ರೆ ಇವತ್ತು ಜಿಂಕೆಗಳು ನೋಡೋದಕ್ಕೆ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಅಷ್ಟೊಂದು ಸ್ಪೀಡ್ ಆಗಿ ಓಡ್ತಾವು. ಇವತ್ತು ಹುಲಿಗಳಿಗಿಂತನೂ ಜಿಂಕೆಗಳು ಯಾಕೆ ಅಷ್ಟೊಂದು ನಮ್ಗೆ ಕಂಡಿರ್ತಾವ ಕಾಡಿನೊಳಗಂದ್ರ ಅವುಗಳಿಗೆ ತಾಯಿ ಕಲಿಸಿರುವಂಥ ಕೊಡುಗೆ ಅಷ್ಟೊಂದು ದೊಡ್ಡದಾಗಿರ್ತದೆ. ಹಾಗಾಗಿ ಅದು ಏನ್ ಮಾಡ್ತದೆ, ಎತ್ತು ನಿಲ್ಲೋದಕ್ಕೆ ಕಲಿತದ. ಇನ್ನೇನ್ ತಾಯಿ ಹೊಡಿಯೋದಕ್ಕೆ ಬರ್ತಾಳಂತೇಳಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಮೇಲೆ ಓಡೋದು ಕಲಿತದೆ. ಇಷ್ಟು ಇದು ಜಿಂಕೆ ಕಲಿಸಿರೋದು. ಜಿಂಕೆ ತನ್ನ ಮಗುವಿಗೆ ಈ ರೀತಿ ಕಲಿಕೆ ಕೊಡ್ತದೆ. ಆದ್ರೆ ಅದೇ ಚೇಳು ಏನ್ ಮಾಡ್ತದೆ ನಿಮ್ಗೆ ಗೊತ್ತಿಲ್ಲ. ನಾವು ತೇಳು ಅಂತೀವಿ, ಕೆಲವ್ರು ಚೇಳು ಅಂತಾರೆ. ಆ ಚೇಳು ಏನ್ ಮಾಡ್ತದಂದ್ರ ತಾನು ಜನ್ಮ ಕೊಟ್ಟಿರುವಂತಹ ಮರಿಗಳಿಗಿರ್ತದ ನೋಡ್ರಿ. ಆ ಮರಿಗಳು ಹೊರಗೆ ಬಂದ ತಕ್ಷಣ ಅವಕ್ಕೆ ಬಹಳ ಹಸಿವೆ ಆಗಿರ್ತಾವ. ಚೇಳಿನ ಮರಿಗಳಿಗೆ ಸಣ್ಣ ಬಹಳ ಹಸಿವೆ ಆಗಿರುವ ಕಾರಣಕ್ಕಾಗಿ ಆ ಚೇಳಿ ಏನ್ ಮಾಡ್ತದಂದ್ರ ಅನಿವಾರ್ಯ ಕಾರಣಕ್ಕಾಗೋ ಅಥವಾ ಅದರ ಸ್ವಭಾವನೆ ಆ ರೀತಿ ಇರ್ತದ ಗೊತ್ತಿಲ್ಲ, ಅಷ್ಟೋ ಮರಿಗಳನ್ನ ಎತ್ತಿ ಏನ್ ಮಾಡ್ತದ ತನ್ನ ಬೆನ್ನ ಮೇಲೆ ಇಟ್ಟು ಬಿಡ್ತದ. ಅಷ್ಟೋ ಮರಿಗಳು ತನ್ನ ಸ್ವಂತ ಹಡ್ದಿರುವಂತಹ ತಾಯಿಗೆ ಕುಟುಕಿ ಎಲ್ಲಾನು ಆಕಿಗೆ ತಿಂದು ಬಿಡ್ತಾವು. ಆಕಿ ಸತ್ತು ಹೋಗ್ತಾಳ ಚೇಳು. ನೋಡ್ರಿ, ಇಲ್ಲಿ ಯೋಚನೆ ಮಾಡ್ರಿ. ಹುಟ್ಟಿದ ತಕ್ಷಣಕ್ಕೆ ಚೇಳು ತನ್ನ ಮರಿಗಳಿಗೆ ಎಂಥ ಸಂಸ್ಕಾರ ಕೊಡ್ತು, ಎಂಥ ಕಲಿಕೆ ಕೊಡ್ತು ಅಂದ್ರ ಕುಟುಕೋದು ಕಲಿಸ್ತದ. ಯಾವಾಗ ಸ್ವಂತ ತಾಯಿಯನ್ನೇ ಕಚ್ಚುವಂತಹ ಮರಿಗಳು ಆ ನಂತರ ಕಚ್ಚೋದೇ ಕಲ್ತು ಬಿಡ್ತಾವು. ಚೇಳಿನ ಮರಿಗಳು ಪ್ರತಿಯೊಬ್ಬರಿಗೂ ಸಮೇತ ಕಲಿಸ್ತಾವೆ. ಯಾಕಂದ್ರೆ ಜನ್ಮತಃನೇ ಅದು ತಾಯಿ ಕಲಿಸಿರುವಂತಹ ಪ್ರೇರಣೆ ಆಗಿರ್ತದೆ, ಕೊಟ್ಟಿರುವಂಥ ಸಂಸ್ಕಾರ ಆಗಿರ್ತದೆ. ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನ ಚೇಳು ಹುಡುಕೋದಿಲ್ಲ. ಹುಡುಕಿದ್ರೆ ಸಿಗ್ಬೋದಿತ್ತು. ಈ ಪ್ರಕೃತಿ ನಮ್ಗೆ ಅಷ್ಟೊಂದು ಕಲಿಸಿರ್ತದ, ಅದಕ್ಕೆ ಹೇಳ್ತಾ ಇದ್ದೀನಿ. ಆದ್ರೆ ಅದೇ ಜಿಂಕೆ ಏನ್ ಮಾಡ್ತದ, ಇಲ್ಲಿ ನೋಡ್ರಿ ಆ ಮರಿಗಳಿಗೆ ಏನು ಸಮಸ್ಯೆ ಆಗ್ಬಾರ್ದು, ನಾನು ಸತ್ರು ಸಮೇತ ನನ್ನ ಮರಿಗಳಿಗೆ ಏನು ಆಗ್ಬಾರ್ದು ಅಂತ ತನ್ನ ಪ್ರಾಣವನ್ನೇ ಕೊಡುವಂತ
ತಾಯಿ ಚೇಳು ಏನಿರ್ತದೆ ನೋಡ್ರಿ, ಇನ್ನೊಬ್ರು ಪ್ರಾಣ ತಗೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿರ್ತದೆ ತನ್ನ ಮಕ್ಕಳಿಗೆ. ಆದ್ರೆ ಇಲ್ಲಿ ತನಗೆ ತಾನು ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ನಾನು ಇಲ್ಲಂದ್ರೂ ನನ್ನ ಮಗು ಬದುಕಬೇಕು ಅಂತೇಳಿ ಅದಕ್ಕೆ ಹುಟ್ಟಿದ ತಕ್ಷಣಕ್ಕೆ ನೆಲಕ್ಕೆ ಬಡದು ಅದಕ್ಕೆ ಸ್ಟ್ರಾಂಗ್ ಮಾಡ್ತಾಳೆ ನೋಡ್ರಿ. ಅದೇ ರೀತಿ ನಮ್ಮ ಕಲಿಕೆನೂ ಸಮೇತ ಜನ್ಮತಃವಾಗಿ ನಾವು ಏನು ಕಲ್ತಿರ್ತೀವಿ ನೋಡ್ರಿ, ಕೆಲವೊಂದು ಕುಟುಂಬದಲ್ಲಿಯ ಸಮೇತ ಈ ದ್ವೇಷ ಅಸೂಯೆ ಅನ್ನುವಂಥದ್ದು ಇದನ್ನು ನೋಡ್ರಿ ಅದು ಜನ್ಮತಃನೇ ಬಂದಿರ್ತದೆ. ಜನ್ಮತಾನೆ ಅವ್ರಿಗೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಕುಟುಂಬದಲ್ಲಿ ತ್ಯಾಗ ಭಾವನೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ, ಕರುಣೆ ಇವೆಲ್ಲವೂ ಸಮೇತ ಜನ್ಮತಃ ಬಂದಿರ್ತವೆ. ಯಾವ ಮಗು ಯಾವ ವಾತಾವರಣದಲ್ಲಿ ಬೆಳೀತದೆ ನೋಡ್ರಿ ಅದು ಅದನ್ನೇ ಕಲ್ತು ಬಿಡ್ತದೆ. ನಾವು ಮಗುವಿನಲ್ಲಿ ದೋಷಗಳು ಹುಡುಕ್ತಾ ಇರ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಆ ಮಗು ಕಲಿಕೆಯಲ್ಲಿ ಹಿಂದುಳಿದು ಅಂತೇಳಿ ಆ ತರಬೇತಿ ಕೊಡ್ತೀವಿ, ಈ ತರಬೇತಿ ಕೊಡ್ತೀವಿ. ಆ ಮಕ್ಕಳಿಗಿಂತ ಹೆಚ್ಚಿಗೆ ಶಿಕ್ಷಕರಿಗೆ ತರಬೇತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದ್ರ ನನಗನ್ನಿಸೋದು ಏನು ಅಂದ್ರೆ ನಾನು ವೈಯಕ್ತಿಕ ಹೇಳ್ತೀನಿ, ಮೊದಲ ತಂದೆ ತಾಯಿಗೆ ತರಬೇತಿ ಕೊಡ್ಬೇಕು. ನಮ್ಮ ಹತ್ರ ಕೊರತೆ ಆಗ್ತಾ ಇರುವಂಥದ್ದು ಏನು ಅಂದ್ರೆ, ನೀವು ನೋಡ್ರಿ ಬೇಕಾದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥ ಮಾತನ್ನ ಬರ್ತದೆ. ಹಾಗೆ ಸನ್ನೆಗಳ ಬಗ್ಗೆನೂ ಮಾತು ಬರ್ತದ. ಆ ಸನ್ನೆಗಳಂದ್ರ ದೊಡ್ಡದೊಂದು ಗೋಲಾಕಾರ ಆಗಿರುವಂತಹ ಒಂದು ದೊಡ್ಡದೊಂದು ಬಂಡೆಗಲ್ಲದಂತ ತಿಳ್ಕೊರಿ. ಆ ಬಂಡೆಗಲ್ಲನ್ನ ನಾವು ಎತ್ತಿ ಒಂದ್ ಸೈಡಿಗೆ ತರಬೇಕಂದ್ರೆ ಏನ್ ಮಾಡ್ತದಂದ್ರ ಸನ್ನೆಯನ್ನ ಬಳಸ್ತಾರ. ಅದಕ್ಕೆ ಆ ಸನ್ನೆಯನ್ನ ಬಳಸಿದ್ರೆ ಕೆಳಗಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರು ಅದು ಏನ್ ಮಾಡ್ತದ, ಮುಂದೆ ಓಡ್ಲಾಕ್ ಸ್ಟಾರ್ಟ್ ಮಾಡ್ತದ. ಅದೇ ರೀತಿ ಆ ಮಗುವಿನಲ್ಲಿ ಬದಲಾವಣೆ ಮಾಡ್ಬೇಕಾಗ್ಯದಂದ್ರ ನಾವು ಹೆತ್ತವರಿಗೆ, ಕುಟುಂಬಸ್ಥರಿಗೆ ನಾವು ಏನೋ ಒಂದು ಬದಲಾವಣೆ ಮಾಡುವುದಕ್ಕೆ ಮುಂದಾಗ್ಬೇಕು. ನಾವೇನ್ ಮಾಡ್ತೀವಿ, ಬಂಡೆಗಲ್ಲನ್ನ ನೂಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬಂಡೆಗಲ್ಲಿಗೆ ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಈಗಾಗಲೇ ಬಹಳಷ್ಟು ನೆಗೆಟಿವ್ ಆಗಿರುವಂತ ಶಕ್ತಿಶಾಲಿ ಆಗಿರ್ತದೆ. ಪಾಸಿಟಿವ್ಕ ಅಷ್ಟು ಶಕ್ತಿ ಇಲ್ಲ ಇವತ್ತಿಗೂ ಸಮೇತ ನೆಗೆಟಿವ್ ಜೊತೆ ಹೋರಾಟ ಮಾಡೋದು. ನೀವು ನೋಡ್ರಿ, ಸಿಟ್ಟಿನ ಎದುರಿಗೆ ಶಾಂತಿಯದವ್ರು ಏನ್ ಮಾಡ್ತಾರಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಬಾಜಿಗೆ ಆಗ್ತಾರೆ. ಯಾಕೆ ಬಾಜಿಗೆ ಆಗ್ತಾರಂದ್ರೆ ಅವ್ರ ಜೊತೆ ಹೋರಾಟ ಮಾಡೋದು ಅಷ್ಟೊಂದು ಈಸಿ ಆಗಿರುವುದಿಲ್ಲ. ಅದೇ ರೀತಿ ನಾವು ಸಮೇತ ಎಲ್ಲಿ ಯಾರಿಗೆ ಏನ್ ತರಬೇತಿ ಕೊಡ್ಬೇಕು ನೋಡ್ರಿ ಅದು ಬಿಡ್ತೀವಿ, ಮತ್ತೆ ಯಾರಿಗೋ ಏನೋ ತರಬೇತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಮಗುವಿನಲ್ಲಿ ಸಂಸ್ಕಾರಗಳು ನೀಡೋದದ ನೋಡ್ರಿ, ಆ ಕಲಿಕೆ ಬಹಳಷ್ಟು ಮುಖ್ಯ ಅದ. ಹಾಗಾಗಿ ಈ ಫಿಯರ್ ಝೋನ್ದಿಂದ ನಾವೇನಾದ್ರೂ ಹೊರಗೆ ಬರ್ಬೇಕಾಗ್ಯದ, ಈ ಭಯ ನಿರ್ಮೂಲನೆ ಅನ್ನುವಂಥದ್ದು ನನ್ನ ಹತ್ರ ಬರ್ಬೇಕಾಗ್ಯದಂದ್ರೆ ನಾನು ಕಲಿಬೇಕು, ಹೊಸದನ್ನ ಕಲಿಬೇಕು. ಜೊತೆಗೆ ಫೋನಿಂದ ಹೇಳ್ತೀನಿ ನಿಮ್ಗೆ, ನನ್ನ ಜೀವನದಲ್ಲೂ ಆಗಿರುವಂಥ ದೊಡ್ಡ ಸಮಸ್ಯೆ ನಿಮಗೆ ಹೇಳ್ಕೊಳ್ಬೇಕಂತೀನಿ. ನಿಮ್ಗೆ ಗೊತ್ತಿರಲಿ, ಮೊದಲೆಲ್ಲ ಏನಿದ್ದು ಅಂದ್ರೆ ಸಣ್ಣ ನೋಕಿಯಾ ಫೋನ್ ಅಂತ ಇದ್ದು, ಪ್ರೆಸ್ ಮಾಡ್ತಿದ್ವಿ, ಎಲ್ಲ ಬಟನ್ಸ್ಗಳೆಲ್ಲ ಇದ್ದು. ಅವು ಆ ಸ್ಕ್ರೀನ್ ಟಚ್ ಇರಲಿಲ್ಲ ನಾನು ಬಳಸುವಾಗ ಹೇಳ್ತೀನಿ. ಅದು ನನಗೆ ಬಹಳ ಇಷ್ಟ. ಜೊತೆಗೆ ಹೇಳ್ತೀನಿ, ಪ್ರತಿ ದಿನಾನು ಸಮೇತ ನಂದು ಜರ್ನಿ 1.5 ತಾಸು ಹೋಗೋದು, 1.5 ತಾಸು ಬರೋದು. ಮೊನ್ನೆ ಕೆಳಗಿಂದ ಚಿಂಚೋಳಿ ಆಚೆ ಪೋಲಕ್ಪಳ್ಳಿಗೆ ಹೋಗಿ ಬರ್ತಿದ್ದಾನೆ. ಆ ಹೋಗಿ ಬರುವ ಮಾರ್ಗದೊಳಗೆ ಏನ್ ಮಾಡ್ತಿದ್ದಂದ್ರ ಅಷ್ಟು ಎಲ್ಲ ಕವನಗಳು ಟೈಪ್ ಮಾಡಿ ಡ್ರಾಫ್ಟ್ನೊಳಗೆ ಸೇವ್ ಮಾಡ್ತಿದ್ದ. ಆ ಡ್ರಾಫ್ಟ್ನೊಳಗೆ ಸೇವ್ ಮಾಡಿ ರಾತ್ರಿ ಬಂದ್ಮೇಲೆ ಏನ್ ಮಾಡ್ತಿದ್ದಂದ್ರೆ ನೋಟ್ಬುಕ್ಕಿನೊಳಗೆ ಬರೀತಿದ್ದ. ಹಾಗಾಗಿ ನೀ ಸಮೇತ ಒಂದು 2,000 ಕವನಗಳು ನನ್ನ ಹತ್ರ ಸ್ಟಾಕ್ ಇದ್ದು. ಮೊಬೈಲ್ ನನಗೆ ಅಷ್ಟೊಂದು ಬಹಳ ಹೆಲ್ಪ್ ಮಾಡಿರುವಂಥದ್ದು. ಅದು ನೋಕಿಯಾ ಸಣ್ಣ ಮೊಬೈಲ್. ಪ್ರತಿ ದಿನಾನು ಕವನಗಳು ಅದ್ರೊಳಗೆ ಬರೆಯೋದು, ಸೇವ್ ಮಾಡೋದು, ಮನೆಗೆ ಬಂದು ಸಂಜೆಗೆ ಮತ್ತೆ ಕವನಗಳು ಬರೆಯೋದು. ಈ ರೀತಿ ಒಂದು 2,000 ಕವನಗಳು ಅದ್ರೊಳಗೆ ಬರ್ದಿದ್ದ, ಸೇವ್ ಮಾಡಿದ್ದ. ಅದನ್ನೇ ಇವತ್ತು 7 ಪುಸ್ತಕದಲ್ಲಿ ಸುಮಾರು 4 ಪುಸ್ತಕಗಳು ಯಾವ ಪುಸ್ತಕದಾಗ ಎಲ್ಲಿಂದ ಅಂದ್ರೆ ನೋಕಿಯಾ ಫೋನ್ದೊಳಗೆ ಬರ್ದಿದ್ದೆ ಕವನಗಳು ಲಭ್ಯ ನನ್ನನ್ನು. ಆದ್ರೆ ಮುಂದೆ ಏನಾಯ್ತು ಅಂದ್ರೆ ಸ್ಕ್ರೀನ್ ಟಚ್ ಹಾವಳಿ ಜಾಸ್ತಿ ಆಯ್ತು. ನನ್ನ ಮನೆಗೂ ನಾನು ತೊಗೊಂಡು ಬಂದರು. ನಿಮ್ಗೆ ಹೇಳ್ತೀನಿ, ನಾನು ಅಡಿಕ್ಟ್ ಆಗಿದ್ದ. ಎದಕ್ಕಾಗಿ ಆಗಿದ್ದಂದ್ರೆ ನೋಕಿಯಾ ಬಟನ್ಗಳು ಬೇಕಿದ್ದು ನನಗೆ. ಇದು ಏನೋ ಸ್ಕ್ರೀನ್ ಹಿಂಗೆ ಟಚ್ ಮಾಡಿದ್ರೆ ಇವು ಏನು ಬರ್ತದೆ ಎತ್ತು ಬರ್ತದೆ ನನಗೆ ಇದು ಭಾಳ ಗಲಾಟೆ ಅನಿಸ್ತಿತ್ತು. ಇದು ಬೇಡ ಅಂತೇಳಿ ಅನಿಸ್ತಿತ್ತು. ನಮ್ಮ ಮನೆಯಲ್ಲಿ ತಂದ ಮೇಲೆ 1 ವಾರ ತನಕ ಬಾಕ್ಸಿಗೆ ಕೈ ಹಿಡಿದಿಲ್ಲ ನಾನು. ನನಗೆ ಅದೇ ಚಂದದ, ನಾನು ಅದೇ ತೊಗೋತೀನಿ. ನಾನು ನಮ್ಮ ಮನೆಯವರು ಒಂದ್ಸಲ ಯೂಸ್ ಮಾಡಿ ನೋಡು, ಎಲ್ಲರ ಹತ್ರವ, ಎಲ್ಲರೂ ನೋಡಿ ಏನಂಬೋರು. ಒಂದಿಷ್ಟು ಸ್ವಾಭಿಮಾನಕ್ಕಾಗಿ ಮೊಬೈಲ್ ತೊಗೊಂಡಿದ್ದು ಒಂದು ಕಾಲಕ್ಕೆ. ಎಲ್ಲರ ಮನೆಯಲ್ಲಿ ಹೇಳ್ತೀನಿ 2 ಪೇಮೆಂಟ್ ಅವಂದ್ರೆ ಅವ್ರ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇರಬೇಕು ಅಂತ ಇತ್ತು ಅದೊಂದು ಕಾಲ. ಹಾಗಾಗಿ ಆ ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಅವರು ತೊಗೊಂಡು ಬಂದರು. ಅವ್ರದ್ದು ಕೇಳಿ ಬ್ಯಾಸರಾಗಿ ಆಮೇಲೆ ಕೈದೊಳಗೆ ಹಿಡ್ದ. ನಿಮ್ಗೆ ಹೇಳ್ತೀನಿ, ಒಂದು ಫೋನ್ ಮಾಡೋದಂದ್ರು ನನಗೆ ಭಾಳ ಭಯ ಇತ್ತು. ಯಾಕಂದ್ರೆ ಒಂದು ಬೆರಳಿ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಟಚ್ ಆದ್ರೂ ಒಬ್ರಿಗೆ ಹೋಗೋದು ಫೋನ್ ಇನ್ನೊಬ್ರಿಗೆ ಹೋಗ್ಬಿಡ್ತಿತ್ತು. ಎಷ್ಟೋ ಸಲ ಫೋನ್ ರಿಸೀವ್ ಮಾಡೋದಿತ್ತು ನೋಡ್ರಿ, ಅದು ರಿಸೀವ್ ಮಾಡೋದು ಬಿಟ್ಟು ಏನು ಮಾಡ್ತಿದ್ವಿ ಅಂದ್ರೆ ಕಟ್ ಮಾಡ್ತಿದ್ದೆವು. ಗೊತ್ತಿರ್ತಿಲ್ಲ ನಮ್ಗೆ. ಯಾಕೆ ಅದಕ್ಕೆ ಹೇಳೋದು, ಅಪ್ಡೇಟ್ ಆಗೋದು, ಅಪ್ಗ್ರೇಡ್ ಆಗೋದು ಬಹಳಷ್ಟು ಮುಖ್ಯ. ನನಗೆ ಭಾಳ ಎಡವಟ್ಟು ಮಾಡ್ಕೊಂಡಿದ್ದು ಈ ಫೋನ್ಗಳಲ್ಲಿ. ಆದ್ರೆ ಬರ್ತಾ ಮಾಡ್ತಾ ಒಂದು ಹೊಸದು ಕಲಿತಾ ಬಂದು ಇವತ್ತು ನಿಮ್ಮ ಎದುರಿಗೆ ಕೂಡುವಷ್ಟು ಧೈರ್ಯ ಇದರಿಂದ ಬಂತು. ಹಾಗಾಗಿ ನಮ್ಮ ಕಲಿಕೆ ಯಾವಾಗಲೂ ಸಮೇತ ನಿರಂತರ ಆಗಿರ್ಬೇಕು. ಪ್ರತಿದಿನೂ ಏನೇನು ಹೊಸದು ಬರ್ತಾ ಇದೆ ನೋಡ್ರಿ ಅದು ಕಲಿಯೋ ಪ್ರಯತ್ನ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗಿರ್ತದಂದ್ರ ನಾವು ಸಣ್ಣವ್ರ ಮುಂದೆ ದಡ್ಡರಾಗ್ಬಿಡ್ತೀವಿ. ಇವತ್ತಿನ ಮಕ್ಕಳು ನೋಡ್ರಿ, ನೀವು ಮೊಬೈಲ್ ಎಲ್ಲ ಕಂಪ್ಯೂಟರ್ ಮುಂದೆ ಕೂಡಿಸ್ರಿ, ಮೊಬೈಲ್ ಮುಂದೆ ಕೂಡಿಸ್ರಿ, ಸ್ವಲ್ಪ ಏನಾದರೂ ಕೆಟ್ಟರೆ ಮಕ್ಕಳಲ್ಲೇ ಸರಿ ಮಾಡಿರ್ತಾರೆ. ಯಾವ ಆ್ಯಪ್ಗಳು ಬಂದಿರ್ತಾವೆ, ತೆಗಿತಾವ, ಹಾಕ್ತಾವ, ಡಿಲೀಟ್ ಮಾಡ್ತಾವೆ, ಸೇವ್ ಮಾಡ್ತಾವೆ, ಏನು ಬೇಕಾಗಿದ್ದು ಮಾಡ್ತಾವೆ. ಅದೇ ನಮಗೆ ಸುಧಾರಿಸೋದಿಲ್ಲ ಇವತ್ತಿಗೂ. ಯಾಕಂದ್ರೆ ನಾವು ಅಪ್ಡೇಟ್ ಆಗೋದಕ್ಕೆ ತಯಾರಿಲ್ಲ.
ನಾವು ಅಪ್ಗ್ರೇಡ್ ಆಗೋದಕ್ಕೆ ತಯಾರಿಲ್ಲ. ಹಾಗಾಗಿ ನಮ್ಮ ಒಳಗಿಂದ ಈ ಭಯ ಅನ್ನುವಂಥದ್ದು ಹೋಗಬೇಕಾದ್ರೆ ಕಲಿಯೋದಕ್ಕೆ ನಾವು ತಯಾರಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಈ ಕಲಿಯೋದ್ರಲ್ಲೂ ಸಮೇತ ನೋಡಿ ಕಲಿಯೋದಿರ್ತದ, ಮಾಡಿ ಕಲಿಯೋದಿರ್ತದ, ಜೊತೆಗೆ ಒಂದಿಷ್ಟು ಸ್ಪರ್ಶದಿಂದನೂ ಸಮೇತ ಕಲಿಯೋದಿರ್ತದೆ. ಅದು ಸ್ಮೂತ್ ಇದೆ, ಮೃದು ಇದೆ, ಗಟ್ಟಿಯಾಗಿದೆ. ಮಕ್ಕಳು ಕಲಿತಾರೆ ನೋಡಿ ಸಣ್ಣವರಿದ್ದಾಗ, ಆ ಸ್ಪರ್ಶದಿಂದನೂ ಸಮೇತ ಕಲಿಯೋದು. ಬಹಳ ದೂರ ಹೋಗ್ಬೇಡ್ರಿ, ತಾಯಿಯ ಸ್ಪರ್ಶ ಇರ್ತದೆ ನೋಡ್ರಿ, ಮಗುವಿಗೆ ಆತ್ಮೀಯತೆಯನ್ನ ಕಲಿಸಿಕೊಡ್ತದೆ. ನಮ್ಮವ್ವ ನನ್ನ ಹತ್ರ ಇದ್ದಾಳೆ ನೋಡ್ರಿ, ಬಹಳ ಭಯಂಕರ ಕತ್ಲದ. ಭಾಳ ಸಲ ನಾವು ಸಣ್ಣಾಗಿದ್ದಾಗ ಏನು ಮಾಡ್ತೀವಿ ಅಂದ್ರೆ ರಾತ್ರಿ ದುಕಾನ್ಗೆ ಹೋಗಿರ್ತಿದ್ವಿ ಏನೋ ತರ್ಲಾಕ. ಅವಾಗೆಲ್ಲ ಲೈಟಿಂದ ಏನು ಲೆಕ್ಕ ಇರಲಿಲ್ಲ, ಯಾಗೂ ಬರ್ತಿತ್ತು ಯಾಗೂ ಹೋಗ್ತಿತ್ತು. ಅವಾಗ ಏನು ಮಾಡ್ತಿದ್ದೇವೆ ಅಂದ್ರೆ ಎಲ್ಲಾದರೂ ಲೈಟ್ ಹೋದ್ರ ಅಲ್ಲೇ ನಿಂದ್ರೋರು, ನಾವು ವಾಪಸ್ ಬರ್ತಿಲ್ಲ. ಯಾಕಂದ್ರೆ ಕತ್ಲೊಳಗೆ ಹೆಜ್ಜೆ ಇಡೋದಕ್ಕೆ ನಮಗೆ ಭಯ ಬರ್ತಿತ್ತು. ಅವಾಗ ಏನು ಮಾಡ್ತೀವಿ ತಾಯಿ ಮತ್ತು ವಾಪಸ್ ಹುಡ್ಕೊಂಡು ಬರ್ತೀವಿ, ಯಾಕಂದ್ರೆ ಲೈಟ್ ಹೋಗ್ಯದ ಕೂಸ ಅನಿಸ್ತದೇನೋ ಅಂತೇಳಿ. ನಮ್ಮ ಹೆಸರೆಲ್ಲ ಕೂಗ್ತಾ ಕೂಗ್ತಾ ಬಂದಾಕಿಂದ ಆವಾಜ್ ಕೇಳಿದ್ರು ಸಾಕು ನೋಡ್ರಿ, ಧ್ವನಿಯೊಳಗೆ ಅದು ಎಷ್ಟು ಶಕ್ತಿ ಇತ್ತು ತಾಯಿದು ಅಂದ್ರೆ. ಓಡ್ತಾ ಓಡ್ತಾ ಕತ್ಲೊಳಗೆ ಓಡ್ತಾ ಬಂದಾಕೀಗ ಹಾಕ್ಕೊಂಡು ಬಿಡ್ತಿದ್ವಿ. ಆ ಸ್ಪರ್ಶ ಏನಿತ್ತು ನೋಡ್ರಿ, ಅದು ಬಹಳ ದೊಡ್ಡ ಆತ್ಮೀಯತೆ ಕೊಡ್ತಿತ್ತು, ಕರುಳು ಕಾಳಜಿ ಅನ್ನುವಂಥದ್ದು ಕೊಡ್ತಿತ್ತು. ಆದರೆ ಇವತ್ತು ಅದರಿಂದೆಲ್ಲ ನಾವು ದೂರ 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 ಹೋಗ್ಬಿಟ್ಟಿವಿ. ಹಾಗಾಗಿ ಸ್ಪರ್ಶದಿಂದನೂ ಸಮೇತ ಮಕ್ಕಳು ಕಲ್ತಿರ್ತಾರೆ. ಜೊತೆಗೆ ಕಷ್ಟಗಳಿಂದ ಬಹಳಷ್ಟು ಕಲಿತೀವಿ. 100 ಪಾಠಗಳು ಏನವ ನೋಡ್ರಿ, ಆ 100 ಪಾಠಗಳು ಒಂದು ಸೈಡಿಗಿದ್ರು ಒಂದು ಕಷ್ಟದ ನೋಡ್ರಿ, ಅದು ಅದರ ಅಪ್ಪ ಆಗಿರ್ತದೆ. ಹಾಗಾಗಿ ಕಷ್ಟಗಳು ಬಂದಾಗ ಯಾವತ್ತೂ ಹೆದರೋದು ಬೇಡ. ಕಷ್ಟ ಒಂದು ಕಲಿಸೋದಕ್ಕೆ ಬಂದಿರ್ತದ, ಕಲಿಬೇಕು. ಜೊತೆಗೆ ಸ್ನೇಹದಿಂದ ಕಲ್ತಿರ್ತೀವಿ, ಒಂದಿಷ್ಟು ಮೋಸಗಳಿಂದ ಕಲ್ತಿರ್ತೀವಿ, ಯಾರ ಮೇಲೆ ವಿಶ್ವಾಸ ಮಾಡಿರ್ತೀವಿ. ಆ ವಿಶ್ವಾಸಕ್ಕೆ ಅವರು ಏನ್ ಮಾಡ್ತಾರಂದ್ರೆ ಅನ್ಯಾಯ ಮಾಡಿಬಿಡ್ತಾರೆ, ದ್ರೋಹ ಬಗ್ದಿರ್ತಾರೆ. ಒಂದ್ಸಲ ದ್ರೋಹ ಬಗ್ದಿದ್ದು ನಮ್ಗೆ ಅನುಭವಕ್ಕೆ ಬಂತು ಅಂದ್ರೆ ಆಮೇಲೆ ನಾವು ಅಲರ್ಟ್ ಝೋನಿಗೆ ಬಂದ್ಬಿಡ್ತೀವಿ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎದುರಿನವ್ರು ಯಾರೇ ಬಂದ್ರು ಅವ್ರ ಹಾವಭಾವದ ಮೇಲೆ ಯಾರು ಹೆಂಗಾರ ಅಂತೇಳಿ ತಿಳ್ಕೊಳಕ್ ನಮ್ಗೆ ಬಹಳಷ್ಟು ಹೆಲ್ಪ್ ಆಗಿರ್ತದೆ. ಹಾಗಾಗಿ ಕಲಿಯುವುದದ ನೋಡ್ರಿ, ಕಲಿಯದ ಹೊರತಾಗಿ ಕಲಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಸಮಸ್ತ ಆತ್ಮೀಯ ಬಾಂಧವರಿಗೆ ಹೇಳೋದೇನು ಅಂದ್ರೆ, ಕಲಿಯೋದಕ್ಕೆ ಯಾವತ್ತೂ ಹಿಂದೆ ಜರಿಯೋದೇ ಬೇಡ. ಜೊತೆಗೆ ಬಹಳಷ್ಟು ಅನುಭವಗಳಿಂದ ಕಲಿತೀವಿ. ಜೀವನಾನುಭವ ಅನ್ನುವಂಥದ್ದು ಬಹಳ ಪಾಠ ಕಲಿಸಿರ್ತದೆ. ಪ್ರತಿಯೊಂದು ಹೆಜ್ಜೆಗೂ ಸಮೇತ ಇವತ್ತಿಗೂ ಹೇಳ್ರಿ, ನಾವು ಅದೆಷ್ಟೋ ಪಾಠಗಳು ಓದಿವಿ, ಅದೆಷ್ಟೋ ಏನೇನೋ ಮಾಡಿವಿ ಅಂಕಗಳು ಗಳಿಸೋದಕ್ಕೆ, ಒಂದು ಪಾಠನೂ ಜೀವನದೊಳಗೆ ಕೆಲಸಕ್ಕೆ ಬಂದಿಲ್ಲ ಇವತ್ತಿಗೂ. ನಂದು ಹೇಳ್ದೆ ಯಾವ ಪಾಠನೂ ಕೆಲಸಕ್ಕೆ ಬಂದಿಲ್ಲ, ಬರೀ ಭಾಷಣ ಮಾಡೋದಕ್ಕಷ್ಟೇ ಸೀಮಿತ ಆಗಿವೇನೋ ಪಾಠಗಳು ಅನಿಸ್ತದೆ. ಹಾಗಾಗಿ ನಿಜವಾದ ಪಾಠ ಯಾವುದು ಅಂದ್ರೆ ಜೀವನ ಅನ್ನುವಂಥದ್ದೇ ಬಹಳ ದೊಡ್ಡ ಪಾಠ. ಇದನ್ನು ಸ್ವೀಕಾರ ಮಾಡೋದು ಕಲಿಬೇಕು. ಯಾರನ್ನ ನಾವು ನಮ್ಮವ್ರು ಅನ್ಕೊಂಡಿರ್ತೀವಿ ನೋಡ್ರಿ, ಎಲ್ಲೋ ಒಂದ್ ಕಡೆ ಅವರೇ ನಮ್ಮವ್ರು ಆಗಿರೋದಿಲ್ಲ. ಇದು ಬದುಕಿನ ಸತ್ಯತೆ. ಇದು ಯಾವಾಗ ಅರ್ಥ ಆಗಿರ್ತದಂದ್ರ, ಯಾವಾಗ ನಮ್ಗೆ ಸಂಕಷ್ಟದ ಸಮಯ ಬಂದಿರ್ತದ, ಅವ್ರು ನಮಗೇನು ಸಹಾಯ ಮಾಡೋದಿಲ್ಲ ನೋಡ್ರಿ, ಅವಾಗ ಅರ್ಥ ಆಗಿರ್ತದೆ. ಹಾಗಾದ್ರೆ ಇದಕ್ಕಿಂತ ದೊಡ್ಡ ಕಲಿಕೆ ಯಾವುದು? ಹಾಗಾಗಿ ಪ್ರತಿಯೊಂದರಲ್ಲೂ ಸಮೇತ ಕಲಿತೀವಿ. ಅದಕ್ಕೆ ಹುಟ್ಟಿನಿಂದ ಚಟ್ಟದವರೆಗೂ ಸಮೇತ ನಾವು ಕಲಿತಾನೆ ಇರ್ತೀವಿ. ಕಲಿಬೇಕು. ಅದಕ್ಕೆ ಕಲಿಕೆ ಅನ್ನುವಂಥದ್ದು ಅನಿವಾರ್ಯ ಆಗದೆ ಆಸಕ್ತಿ ಆಗಬೇಕು. ಅಂದಾಗ ಮಾತ್ರ ವ್ಯಕ್ತಿಯಲ್ಲಿ ನಾವು ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಇರ್ತದೆ. ಜೊತೆಗೆ ಇನ್ನೂ ಒಂದು ಅದ್ಭುತವಾದ ಕಲಿಕೆ ಇದೆ. ಅದು ಯಾವುದು ಅಂದ್ರೆ ಇಂದ್ರಿಯಾತೀತ ಕಲಿಕೆ ಅಂತ. ಈ ಪಂಚೇಂದ್ರಿಯಗಳಿಂದ ಕಲಿಯೋದು ಒಂದು ಕಲಿಕೆ. ಅಂದ್ರೆ ಕಣ್ಣಿನಿಂದ ನೋಡಿ ಕಲಿಯೋದು, ಅಥವಾ ಕಿವಿಯಿಂದ ಕೇಳಿ ಕಲಿಯೋದು. ಮತ್ತು ಇನ್ನೊಂದು ಹೇಳ್ತೀನಿ, ಈ 4 ಪ್ರಕಾರದ ಕಲಿಕೆಗಳು ಬಂದಿರ್ತಾವೆ. ಒಂದು ಓದು, ಬರಹ, ಆಮೇಲೆ ಆಲಿಸುವಿಕೆ, ಇವೆಲ್ಲನೂ ಮಾತನಾಡುವಿಕೆ. ಈ 4 ಕಲಿಕೆಗಳು ಬಂದಿರ್ತಾವೆ. ಅಂದ್ರೆ ಇವು ಇಂದ್ರಿಯಗಳಿಂದ ಕಲಿಕೆಯನ್ನು ಮಾಡ್ತಿರ್ತೀವಿ ನೋಡ್ರಿ, ಇಲ್ಲಿ ಒಂದಿಷ್ಟು ಏನಾದ್ರೂ ವ್ಯತ್ಯಾಸ ಆಗ್ಬಹುದು. ಆಮೇಲೆ ಜೊತೆಗೆ ಒಬ್ಬೊಬ್ಬರಿಗೆ ಒಂದೊಂದು ಕಲಿಕೆಯ ಆಸಕ್ತಿ ಇದ್ದಿರ್ತದೆ. ಈಗ ನಾನು ನಿಮ್ಮ ಮುಂದೆ ಇಷ್ಟು ಮಾತು ಹೇಳ್ತಾ ಇದ್ದೀನಿ ನೋಡ್ರಿ, ನನ್ನ ಕಲಿಕೆ ಬಹಳ ಒಳ್ಳೇದಾಗೋದು 100% ಎಲ್ಲ ಗಟ್ಟಿಯಾಗಿರ್ತದೆ ಅಂದ್ರೆ ಬರವಣಿಗೆಯಿಂದ. ಕೆಲವೊಬ್ಬರಿಗೆ ಮಾತನಾಡುವುದರಿಂದ ಕಲಿತಿರ್ತಾರೆ, ಕೆಲವರು ಕೇಳೋದ್ರಿಂದ ಕಲಿತಿರ್ತಾರೆ, ಕೆಲವೊಬ್ರು ಮತ್ತೆ ಬರೆಯೋದ್ರಿಂದ ಕಲಿತಾರೆ, ಕೆಲವೊಬ್ರು ಓದೋದ್ರಿಂದ ಕಲಿತಾರೆ. ಈ ರೀತಿ 4 ಪ್ರಕಾರದ ಕಲಿಕೆಗಳು ನಮ್ಮ ಹತ್ರ ಬಂದಿರ್ತವೆ. ಹಾಗಾದ್ರೆ ಕೆಲವರಿಗೆ 2, 3 ಕಲಿಕೆಗಳು ಸಮೇತ ಬಹಳಷ್ಟು ಆಸಕ್ತಿದಾಯಕ ಆಗಿರ್ತವೆ. ಕೆಲವರಿಗೆ ನೋಡ್ರಿ ಓದೋದಂದ್ರೆ ಬಹಳ ಕಷ್ಟ ಇರ್ತದೆ, ಅದೇ ಕೇಳೋದಂದ್ರೆ ಬಹಳ ಆಸಕ್ತಿ ಇರ್ತದೆ. ಮತ್ತೆ ಈ ಓದುವವರು ಓದಿ ಎಷ್ಟು ಕಷ್ಟಪಟ್ಟು ಓದಿ ನಾಲೆಜ್ ಅನ್ನ ಸಂಗ್ರಹ ಮಾಡಿರ್ತಾರೆ ನೋಡ್ರಿ, ಕೆಲವ್ರು ಕೇಳೋದ್ರಿಂದ ಅದಕ್ಕಿಂತನೂ ಜಾಸ್ತಿ ಸಂಗ್ರಹ ಮಾಡಿರ್ತಾರೆ. ಹಾಗಾಗಿ ಮೊದಲು ನಾವು ಗುರುತಿಸ್ಕೊಳ್ಬೇಕು ಯಾವುದು ಅಂದ್ರೆ, ಈ 4 ಹಂತದಲ್ಲಿ ನನ್ನ ಕಲಿಕೆ ಯಾವುದ್ರ ಮೂಲಕ ಗಟ್ಟಿ ಆಗ್ತದೆ. ನಾನು ಗುರುತಿಸಿದ್ದೆ ಯಾವುದು ಅಂದ್ರೆ, ನನಗೆ ಬರವಣಿಗೆಯಿಂದ ನನ್ನ ಕಲಿಕೆ ಗಟ್ಟಿ ಆಯ್ತು ಅಂತೇಳಿ ನಾನು ಗುರುತಿಸ್ಕೊಂಡೀನಿ. ಅದೇ ರೀತಿ ನೀವೆಲ್ಲರೂ ಸಮೇತ ಒಂದು ಗುರುತಿಸ್ಕೊರಿ, ನಮಗೆ ಮಾತಾಡೋದ್ರಿಂದ ಕಲಿತೀವಿ, ಅಥವಾ ಕೇಳೋದ್ರಿಂದ ಕಲಿತೀವಿ, ಅಥವಾ ಬರೆಯೋದ್ರಿಂದ ಕಲಿತೀವಿ, ಅಥವಾ ಓದೋದ್ರಿಂದ. ಈ 4ರಲ್ಲಿ ನನ್ನ ಆಸಕ್ತಿ ಯಾವುದ್ರ ಮೇಲಿದೆ ಅಂತ ಗುರುತಿಸಿಕೊಂಡು ಅದನ್ನ ಏನ್ ಮಾಡ್ಬೇಕಂದ್ರೂ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಅದ್ರ ಮೇಲೆ ಹೆಚ್ಚಿನ ಪ್ರಯತ್ನವನ್ನ ಕೊಡಬೇಕು. ಅಂದಾಗ ಮಾತ್ರ ಕಲಿಕೆ ಏನಾಗ್ತದಂದ್ರ ನಿರ್ಭಯತೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಭಯದಿಂದ ಮುಕ್ತ ಆಗೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟ್ ಆಗ್ತದೆ. ನಮ್ಮೊಳಗೆ ಭಯ ಹೋಗ್ಬಿಡ್ತದೆ ಆಟೋಮೆಟಿಕ್. ಕಲಿತಾ ಹೋಗ್ರಿ ಭಯನೇ ಇರೋದಿಲ್ಲ ವ್ಯಕ್ತಿ ಹತ್ರ. ನಮಗೆ ಕಲಿಕೆಯ ಕೊರತೆಯ
ಕಾರಣಕ್ಕಾಗಿಯೂ ಸಮೇತ ನಮ್ಮ ಹತ್ರ ಭಯ ಆವರಿಸಿಕೊಂಡಿರ್ತದೆ. ಅಂಜಿಕೆ ಆಗೋದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ. ಹಾಗಾಗೂ ಸಮೇತ ನಮ್ಗೆ ಸಮಸ್ಯೆ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತದೆ. ಇದು ಒಂದು ರೀತಿಯ ಕಲಿಕೆ. ಆದ್ರೆ ಇನ್ನೂ ಒಂದು ರೀತಿಯ ಕಲಿಕೆ ಇರ್ತದೆ. ಅದು ಯಾವುದು ಅಂದ್ರೆ ಇಂದ್ರಿಯಾತೀತ ಕಲಿಕೆ ಅಂತ. ಈ ಇಂದ್ರಿಯಾತೀತ ಕಲಿಕೆ ಅನ್ನುವಂಥದ್ದು ಹೇಳೋದಕ್ಕೆ ಬರೋದಿಲ್ಲ, ಅನುಭವಕ್ಕೆ ಬಂದಿರ್ತದೆ. ಅದು ಯಾವುದು ಅಂದ್ರೆ ಒಂದು ರೀತಿಯ ಧ್ಯಾನದ ಸಮಯದಲ್ಲಿ ನಾವು ಏನೋ ಒಂದು ಧ್ಯಾನಕ್ಕೆ ಕುಂತಿರ್ತೀವಿ, ಯಾವುದೋ ಒಂದು ವಿಷಯವನ್ನು ಆಟೋಮೆಟಿಕ್ ಆಗಿ ನಮ್ಮ ಮೈಂಡಿನೊಳಗೆ ಬಂದಿರ್ತದೆ. ಬಹಳ ಸಲ ಅದು ಯಾವುದೋ 10 ವರ್ಷದ ಆಚೆಗೆ ಯಾವುದೋ ಒಂದು ಪ್ರಶ್ನೆಯನ್ನು ನನ್ನ ಮನಸ್ಸಿನಲ್ಲಿ ಮೂಡಿರ್ತದ, ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಇರೋದಿಲ್ಲ. ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಂಬೋದಿಲ್ಲ, ಒಂದು ಪ್ರಶ್ನೆ ಮಾಡಿನಿ ಸುಮ್ಮನೆ ಬಿಟ್ಟು ಹಾಕಿನಿ. ಆದ್ರೆ ಅದನ್ನ ಪ್ರಕೃತಿ ಏನ್ ಮಾಡ್ತದಂದ್ರೆ ಸೇವ್ ಮಾಡಿರ್ತದ ಪ್ರಶ್ನೆಯನ್ನ. ನಾವು ಪ್ರಕೃತಿಗೆ ಯಾವುದೇ ಒಂದು ವಿಷಯವನ್ನ ಕೊಟ್ಟಿವಿ ಅಂದ್ರೆ ಅದು ಪ್ರತಿಕ್ರಿಯೆ ವಾಪಸ್ ಕೊಟ್ಟೆ ಕೊಡ್ತದೆ. ನೀವು ನೋಡ್ರಿ, ಅದಕ್ಕೆ ನಾವು ಯಾರಿಗಾದ್ರೂ ಸಿಟ್ಟು ಕೊಟ್ಟಿವಿ ಅಂದ್ರೆ 100% ಅವ್ರು ಸಿಟ್ಟೆ ಕೊಡ್ತಾರೆ. ನಾವು ಯಾರಿಗಾದ್ರೂ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ ಕೊಟ್ಟಿವಿ ಅಂದ್ರೆ 100% ಅದು ವಾಪಸ್ ಬರ್ತದೆ. ಕೆಲವೊಂದ್ಸಲ ಲೇಟ್ ಆಗಿರ್ತದೆ, ತಡವಾಗಿರ್ತದೆ. ಈ ಪಾಸಿಟಿವ್ ಅನ್ನುವಂಥದ್ದು ನಾವು ಕೊಟ್ಟಿವಿ ಅಂದ್ರೆ ಪಾಸಿಟಿವ್ ವಾಪಸ್ ಬರೋದಕ್ಕೆ ಟೈಮ್ ಹಿಡಿದಿರ್ತದೆ. ಅದ್ರ ನೆಗೆಟಿವ್ ಕೊಟ್ಟಿವಿ ಅಂದ್ರೆ 1 ಸೆಕೆಂಡ್ ಸಾಕು, ವಾಪಸ್ ಮತ್ತೆ ಬರ್ತದೆ. ಅದ್ರದ್ದು ಲೆಕ್ಕ ಚುಕ್ತ ಭಾಳ ಗಟ್ಟಿಯಾಗಿರ್ತದೆ ನೆಗೆಟಿವ್. ಹಾಗಾಗಿ ಇದು ಇಂದ್ರಿಯಾತೀತ ಅಂದಾಗ ಇದು ಮಾನಸಿಕವಾಗಿ ನಮ್ಮ ಒಳಗೆ ಆತ್ಮದೊಳಗೆ ಕಲಿಕೆ ಇದ್ದಿರ್ತದೆ. ಒಂದೊಂದು ರೀತಿಯ ಹೊಸ ಹೊಸ ವಿಚಾರಗಳು ಹೊಳೆದಿರ್ತಾವೆ. ಕೆಲವರಿಗೆ ನೋಡ್ರಿ ನೀವು ಮಹಾವಾಕ್ಯಗಳು ಅಂತೇಳಿ ಬಂದಿರ್ತಾವೆ. ಇವತ್ತೆಲ್ಲ ಧರ್ಮ ಗ್ರಂಥಗಳು ನೀವೇನಾದ್ರೂ ನೋಡಿದ್ರೆ ಅದು ಇಂದ್ರಿಯಾತೀತವಾಗಿರುವಂತಹ ಗ್ರಂಥಗಳು. ಇವತ್ತಿಗೂ ಸಮೇತ ಪ್ರಪಂಚದಲ್ಲಿ ಇಂಥದ್ದು ಒಂದಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತೇ ಇರಲಿಲ್ಲ. ಈ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ ಅನ್ನುವಂಥದ್ದು ಭಗವದ್ಗೀತೆಯಿಂದ ಬಂದಿರುವಂಥದ್ದು. ಅದ್ರ ಕರ್ಮ ಮಾಡು, ನಿನ್ನ ಫಲದ ಅಪೇಕ್ಷೆಯನ್ನ ಪಡಬೇಡ ಅನ್ನುವಂಥದ್ದು. ಅಲ್ಲ ನೂರಹೈ ಅನ್ನುವಂಥದ್ದು ಅಂದ್ರೆ ದೇವರ ಬೆಳಕಿದ್ದಾನೆ ಅನ್ನುವಂಥದ್ದು ಎಲ್ಲಿ ಬಂತು ಅಂದ್ರೆ ಕುರಾನ್ದೊಳಗೆ ಬಂತು. ಅದಕ್ಕಿಂತ ಹಿಂದೆ ಈ ಕಲ್ಪನೆ ಇರಲಿಲ್ಲ ಜಗತ್ತಿನೊಳಗೆ. ಹಾಗಾಗಿ ಇದೆಲ್ಲ ಎಲ್ಲಿಂದ ಕಲಿಕೆ ಅಂದ್ರೆ ಇದು ಇಂದ್ರಿಯಾತೀತವಾದ ಕಲಿಕೆ. ಈ ಜೈನ ಧರ್ಮದ ತತ್ವಗಳು ತಗೋರಿ, ಬೌದ್ಧ ಧರ್ಮದ ಸಿದ್ಧಾಂತಗಳು ತಗೋರಿ, ಇವೆಲ್ಲವೂ ಪ್ರಜ್ಞಾವಸ್ಥೆಯಲ್ಲಿ ಆರಾಮ್ ಎಲ್ಲರೂ ಕುಂತು ಡಿಸ್ಕಸ್ ಮಾಡಿ ಬರ್ದಿರುವಂತ ಪುಸ್ತಕಗಳಲ್ಲ. ಅದು ಜ್ಞಾನನೂ ಅಲ್ಲದು, ಅದು ಇಂದ್ರಿಯಾತೀತ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೂ ಸಮೇತ ಆ ಲೆವೆಲ್ಲಿನ ಫ್ರೀಕ್ವೆನ್ಸಿ ನನ್ನ ಹತ್ರ ಇರಬೇಕು. ಫ್ರೀಕ್ವೆನ್ಸಿ ಅನ್ನುವಂಥದ್ದು, ವೈಬ್ರೇಷನ್ ಅನ್ನುವಂಥದ್ದು ಏನದ ನೋಡ್ರಿ, ಜಗತ್ತೆಲ್ಲವೂ ಶಕ್ತಿಮಯ. ಜಗತ್ತಿನ ಅಣು ಕಣದಲ್ಲೆಲ್ಲನೂ ಸಮೇತ ಶಕ್ತಿ ಇದೆ. ಆ ಶಕ್ತಿ ಏನಾಗಿರ್ತದಂದ್ರೆ ಈಕ್ವಲ್ ಆಗಿರ್ಬೇಕು. ಈಗ ಒಂದು ಪುಸ್ತಕ ಇದೆ ಅಂತ ಪುಸ್ತಕ ಬರೆಯುವಂತ ಕವಿಯ ಹೃದಯದ ಭಾವಕ್ಕೂ ಓದುವ ಸಹೃದಯನ ಭಾವ ಏನದ ನೋಡಿ, ಎರಡು ಈಕ್ವಲ್ ಆದಾಗ ಮಾತ್ರ ಪುಸ್ತಕ ಓದಲಿಕ್ಕೆ ಸಾಧ್ಯ ಅದ, ಇಲ್ಲ ಸಾಧ್ಯನೇ ಇಲ್ಲ. ಎಂತಹ ದೊಡ್ಡ ಗ್ರಂಥ ಅದ ಅಂದ್ರೂ ಸಮೇತ ಕೈಯೊಳಗೆ ಹಿಡಿದಿರುವಂತಹ ವ್ಯಕ್ತಿಗೆ ಫ್ರೀಕ್ವೆನ್ಸಿ ಅಡ್ಜಸ್ಟ್ಮೆಂಟ್ ಇಲ್ಲ. ಯಾವುದೋ ಒಂದು ನಂಬಿಕೆ ಇರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಅವನು ಏನಾದ್ರೂ ಅಡಿಕ್ಟ್ ಆಗ್ಯಾನಂದ್ರೆ ಇನ್ನೊಂದನ್ನ ಅವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ನೋಡ್ರಿ, ಕೆಲವೊಂದು ಧರ್ಮ ಗ್ರಂಥಗಳು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದು ಫ್ರೀಕ್ವೆನ್ಸಿ. ಅವ್ರ ಫ್ರೀಕ್ವೆನ್ಸಿ ಬರ್ದವ್ರ ಫ್ರೀಕ್ವೆನ್ಸಿ ಬೇರೆ ಇದ್ರು, ಓದೋದು ಬೇರೆನೇ ಇದ್ದಿರ್ತದೆ. ಹಾಗಾಗಿ ಓದುವವರದು ಹೆಚ್ಚಿಗೆ ಆಗ್ಬೇಕಾಗ್ತಿರ್ತದೆ. ಹಾಗಾಗೂ ಸಮೇತ ಕಲಿಕೆ ಅನ್ನುವಂಥದ್ದು ಜೀವನದಲ್ಲಿ ಬಹಳಷ್ಟು ಮಹತ್ವದ ಪಾತ್ರ. ನಮ್ಮೊಳಗಿನ ಭಯ ನಿರ್ಮೂಲನೆ ಆಗಬೇಕಾಗ್ಯದ, ಅಥವಾ ನಾವು ಕಂಫರ್ಟ್ ಝೋನ್ಲಿಂದ ಏನಾದರೂ ಹೊರಗೆ ಬರಬೇಕಾಗ್ಯದ. ಈಗ ನಿಮಗೆ ಅನಿಸ್ಬೋದು ಇಷ್ಟೆಲ್ಲ ಆದ್ಮೇಲೆ ಮುಂದೆ ನಾಳೆಗೆ ಭಾಳ ಇಂಟ್ರೆಸ್ಟ್ ಇದೆ, ನಾಳೆಯಿಂದ ಬಹಳ ದೊಡ್ಡ ಮುಂದೆ ಈ ಕಲಿಕೆ ಆದ ನಂತರ ವ್ಯಕ್ತಿ ಯಾವ ಹಂತಕ್ಕೆ ಬರ್ತಾನೆ ಅನ್ನುವಂಥದ್ದು ನಾಳೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾರು ಸುನೀಲ್ ಕುಮಾರ್ ಸ್ವಾಮಿ ಅಂತೇಳಿ ಬಂದರೆ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಸುನೀಲ್ ಬಡಿಗೇರ್ ಅವರಿಗೂ, ನಮ್ಮ ಆತ್ಮೀಯ ಗೆಳತಿ ಪ್ರಣೀತಾ ಕೋರೆ ಅವರಿಗೂ ಸಮೇತ, ಹಾಗೆ ಸಂಗಮೇಶ್ ಬೆಳಗಾವಿ ಅವರಿಗೂ, ಪ್ರತಿಯೊಬ್ಬರಿಗೂ ಕೂಡ ಅನಂತ ಹಾಗೆ ನಮ್ಮದು ತಿಮ್ಮನಗೌಡ ಮಾಲಿ ಪಾಟೀಲ್ ಅಣ್ಣನೂ ಬಂದ ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ನಾನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ನಮ್ಮ ಗಿರಿಮಲ್ ಕೊಂಬಿನ್ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ತೇಜು ಹುಗಾರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದೊಂದಿಗೆ ನಾಳೆ ಕೊನೆಯ ವಿಷಯ ಅದಂತ ಅನ್ಕೊಂಡಿನಿ. ಈ ಒಂದು ಲೆವೆಲ್ ಇಂದು ಅಂದ್ರೆ ವ್ಯಕ್ತಿಯೊಂದು ಮಾನಸಿಕ ಝೋನ್ಗಳವನ್ನು, ಮಾನಸಿಕ ವಲಯ ಇವೆ. ಆ ವಲಯದ ಕೊನೆಯ ಭಾಗ ಯಾವುದು, ವ್ಯಕ್ತಿ ಬಂದು ಎಲ್ಲಿ ನಿಲ್ಲಬೇಕು, ಕೊನೆ ಅಂತ ಇದ್ದಿರ್ತದೆ. ನಮ್ದು ಎಲ್ಲರದ್ದು ಏನದ ಒಂದು ಗುರಿ ಅಂತ ಇಟ್ಕೊಂಡಿವು, ಸ್ಟೆಪ್ಗಳು ಹತ್ತಾ ಇದ್ದೀವಿ. ಆ ಲಾಸ್ಟ್ ಯಾವುದು ಸ್ಟೆಪ್ ಅದಂತ ನಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಕೊನೆಯ ಸ್ಟೆಪ್ ಯಾವುದು ಅನ್ನುವಂಥದ್ದನ್ನು ನಾಳೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ, ಧನ್ಯವಾದ. ಹಾಗೆ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಹಿಂದೂ ಸಾಮ್ರಾಟ್ ಅಂತ ಯಾರು ಹೊಸವರಿದ್ದಾರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ, ನಮಸ್ಕಾರ, ನಾಳೆ ಸಿಗೋಣ.